ಅದು ರಿಷಬ್ ಶರ್ಮಾ. ನಂಗೆ ಸುಮ್ನೆ ಕೂತ ಬರ್ತವೆ, ಕ್ಯಾಮ್ರಾ ಮುಂದೆ ಬಂದ್ರೆ ಲಿರಿಕ್ಸು ಬರಲ್ಲ ಏನು ಬರಲ್ಲ. ಯಾಕೆ ನೀವೇ ಯಾವ್ದಾದ್ರು ಚೆನ್ನಾಗಿರೋದ್ ನೋಡುವ. ನೆಟ್ಟಿಗರ ಏ ಮಾತು ಬಹಳ ಜೋರ್ ಇದೆ. ಇವರು ಬಿಗ್ ಬಾಸ್ ಮನೆಗೆ ಬಂದ್ರೆ ವಾರದಲ್ಲಿ ಬೇಸತ್ತು ಉಳಿದ ಸ್ಪರ್ಧಿಗಳು ನಿಜವಾದ ಮನೆ ಸೇರುತ್ತಾರಾ? ನಾಳೆ ಗ್ರ್ಯಾಂಡ್ ಓಪನ್ಗಾಗಿ ಜನ ಕಾಯ್ತಾ ಇದ್ದಾರೆ. ರಾತ್ರಿ 9:30ಕ್ಕೆ ನಿಮ್ಮ ಕಲರ್ಸ್ ವಾಹಿನಿಯಲ್ಲಿ. ವಾಸ್ತವ್ ಕನ್ನಡ ನಿಂಜ ಕಾಣದ ಕಡಲಿಗೆ ಎಂಕವು ಸಾಂಗ್ ಬರ್ಬುಜಿ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಹೇ ಅಕ್ಕ, ನಮ್ ಭಾವ ಕೂಡ ಚಾನಲ್ ಮಾಡ್ತಾರೆ. ಯಾಕೆ ಯಾವಾಗ ನೋಡಿದ್ರು ಬರೀ ಸಪೋರ್ಟ್ ಐಡಿ ಅಂತೀರಿ. ಅಯ್ಯ ಅವರೇ ಹೇಳಿದ್ದು ನಂಗೆ ರಿಟರ್ನ್ ಬೇಡ ಅಂತ ಹೇಳು ಅಂತ, ಇಲ್ಲೇ ಕೂತಿದಾರ ಅವರು. ಮಾತಕ್ಕ ಸಾಂಗ್ ಆಡ್ಬೇಕಂತ, ನೀವ್ ಹಾಡ್ಬೇಕಂತ ನೋಡಿ. ಅಯ್ಯ ಹಾಯ್ ಸಿಸ್ಟರ್. ಅದ್ ಒಂದೆರಡು ಲೈನ್ ಹಾಕಿ ನಂಗೆ ಕಾಣದ ಕಡಲಿಗೆ ಟೈಪ್ ಮಾಡಿ ಹಾಕಿ. ಕಂದ ನೀನಾದ್ರೂ ಹಾಕ್ ನೋಡುವ, ಟ್ರೈ ಮಾಡ್ತೀನಿ ಓಕೆನಾ. ಹಾಯ್ ಪೂರ್ಣಿಮಾ ಸಿಸ್ಟರ್ ಅಂತ ಹೇಳ್ತಿದ್ರೆ, ಶೀಲಾ ನಮಸ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಶಶಾಂಕ್ ಅವರು ಬಂದು ಲೈಕ್ ಡನ್ ಅಂತ ಹೇಳ್ತಿದ್ರೆ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ರೆ. ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ ಶಶಾಂಕ್ ಅವರೇ? ಥ್ಯಾಂಕ್ ಯು ಸೊ ಮಚ್ ನಮ್ಮ ನೇರ ಪ್ರಸಾರಕ್ಕೆ ಜಾಯ್ನ್ ಆಗಿದ್ದಕ್ಕೆ ಬ್ರದರ್. ಎಲ್ರು ಕ್ಷೇಮವಾಗಿದ್ದೀರಾ ಅಂತ ಕೇಳ್ತಾರೆ. ನಾವು ತುಂಬಾ ಕ್ಷೇಮವಾಗಿದ್ದೀವಿ, ನೀವ್ ಹೇಗಿದ್ದೀರಾ? ಯಾವ ಊರಿಂದ ಲೈವ್ ಅಟೆಂಡ್ ಮಾಡ್ತಿದ್ದೀರಾ ಪ್ಲೀಸ್ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅತಿ ಉತ್ತಮವಾದ ಲೈವ್ ಅಂತ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ ಶಶಾಂಕ್ ಅವರು. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಬ್ರದರ್. ಇನ್ನೊಂದು ಬಾರಿ ಹಾಗೆ ಹೇಳಿದ್ರೆ ಸರಿ ಇರಲ್ಲ ಅಂತ ನಮ್ಮ ಭಾವ ಕೂಡ ಇನ್ಮೇಲೆ ಚಾನಲ್ ಮಾಡ್ತಾರೆ. ಅಯ್ಯ ಮುಗೀತ್ ಕತೆ. ಯಕ್ಷ ಸಪೋರ್ಟ್ ಐಡಿ ನಂದೇ ಚಾನಲ್. ಓ ಹೌದಾ, ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಯಕ್ಷವನ್ ಬ್ರದರ್. ಪೂರ್ಣಿಮಾ ತಂಗಿ ಬಿಸಿ ಇದ್ದೀರಾ ಅಂತ ಕೇಳ್ತಾ ಇದಾರೆ. ಹೌದು ಬಿಸಿ ಇದ್ದಾರೆ ಅವರು. ಕಾಸ್ ಎಣಿಸ್ತವ್ರೆ, ಕಾಸ್ ಕಾಸ್, ಹಿಂಗೆ ಜನ 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 ಕಾಸ್ ಎಣಿಸ್ತವ್ರೆ. ಜೈಲಿಂದ ರಿಲೀಸ್ ಆಗಿ ಬಂದಿರೋ ಕಾವೇರಿ ಮತ್ತೆ ಮರಳಿ ಜೈಲಿಗೆ ಹೋಗ್ತಾಳ. ರಾಣಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಕಲರ್ಸ್ ವಾಹಿನಿಯಲ್ಲಿ. ಯಾವಾಗ ಬೇಕಾದ್ರೂ ನೋಡಿ, ಜಿಯೋ ಹಾಟ್‌ಸ್ಟಾರ್ನಲ್ಲಿ. ಪೂರ್ಣಿಮಾ ತಂಗಿ ಬಿಸಿ ಇದ್ದೀರಾ ಅಂತ ನಿಡೋನಿ ಸ್ಪೆಷಲ್ ನ್ಯೂಸ್ ಸಬ್ ಡನ್ ಅಂತೆ ಶೀಲಾ ಸಿಸ್ಟರ್ ಹೇಳ್ತಾ ಇದ್ದಾರೆ ನೋಡಿ. ಕನ್ನಡ ಕಾಣದ ಕಡಲಿಗೆ ಅದು ಇಂಗ್ಲಿಷ್ ಹಾಡ್ಬೇಕಂತ ಹಾಡಿ ನೀವು. ಅಯ್ಯೋ ಅವ್ರು ಹಾಕಿಲ್ಲ, ಇಲ್ಲ ಹಾಕಿದ್ದಾರೆ. ಹೇಳ್ತೀನಿ ಹೇಳ್ತೀನಿ, ಒಂದ್ ನಿಮಿಷ ಇರ್ಲಿ. ಹೇಳ್ತೀನಿ. ವಾಟ್ ಈಸ್ ದ ಕಾಸ್ಟ್ ಮಮತಾ? ಬಂದ್ರು ನೋಡಿ. ಹಲೋ ಐ ಆಮ್ ವೆರಿ ಹ್ಯಾಪಿ ಪರ್ಸನ್. ಹಲೋ ಐ ಆಮ್ ವೆರಿ ವೆರಿ ಹ್ಯಾಪಿ ಪರ್ಸನ್. ನಿಮಿಷ ಹೇಳುವ. ಸಾಕಾಯ್ತು ಹುಡುಕಿ ಹುಡುಕಿ ಅಂತ ಹೇಳ್ತವ್ರೆ. ಸಾಂಗ್ ಹೇಳ್ಬೇಕಾ ನಿಮ್ಗೆ? ಸಾಂಗ್ ನಾನು ಗೀತ್ಕೊಂಡು ಓಡೋಗ್ತೀರ ನನ್ ಸಾಂಗ್ ಹೇಳಿದ್ರೆ. ಹೇಳಿ ವಿಜಯಣ್ಣ, ನಾವು ಹುಡುಕೋದ್ರಲ್ಲಿ, ವಿಜಯಣ್ಣನ ಹುಡುಕೋದ್ರಲ್ಲಿ ನಾವು ಬಿಸಿ ಇದ್ದೀವಿ ಅಂತ. ಸಾಂಗ್ ಅಂತ ಹೇಳುವ ತಡೀರಪ್ಪ. ಅದೊಂದು ಡೈಲಾಗ್ ಹಾಕಿದ್ದಾರೆ ನೋಡಿ, ಹೇಳಿ ಅದನ್ನ. ನೀವು ಹೇಳಿ ನೋಡೋಣ, ನನ್ನ ಡೈಲಾಗ್ ಅನ್ನ ನೀವು ಅನ್ಕೊಂಡು. ಒಂದ್ ನಿಮಿಷ ಸಾಂಗ್ ಅಂತ ಹೇಳುವ, ಸುಮ್ನಿರು. ಎಲ್ರು ವೇಟ್ ಮಾಡ್ತವ್ರೆ ನೋಡ. ನೀನು ಹೆಂಗೆ ಅನಿಸ್ತೀಯ ನೋಡ, ಕೇಳುವ. ಓಕೆ ಓಕೆ. ಓಡೋಗ್ಬಿಡಿ ಅಷ್ಟೇ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲದೆ ಒಂದು ದಿನ ಕಡಲನು ಸೇರಬಲ್ಲನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಮುಂದೆ ಇನ್ನೊಂದೆರಡು ಲೈನ್ ಹಾಕಿದ್ರಿ ಹೇಳಬಲ್ಲೆ, ಅದು ಗೊತ್ತಾಗಲ್ಲ ಇಲ್ಲ ಅಂದ್ರೆ. ನಿಡೋನಿ ಸಬ್ಡನ್ ಅಂತ ಹೇಳ್ತಿದ್ರೆ. ಕನ್ನಡದ ಕಡಲಿಗೆ ಅಂತ ಹೇಳ್ತಾರೆ. ಕಾಸು ಅಂದ್ರೆ ಏನು ಮಮತಾ ತಂಗಿ? ದುಡ್ಡು 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 ಅಣ್ಣ. ಹೇಳಿ ವಿಜಯಣ್ಣ, ನಾವು ಹುಡುಕೋದ್ರಲ್ಲಿ ಇದೀವಿ ಅಣ್ಣ ಅಂತ ಹೇಳ್ತಾರೆ. ಈ ಮಮತಾ ಯಾರು? ಯೂಟ್ಯೂಬ್ ಬಿಟ್ಟು ಬಿಗ್ ಬಾಸ್ ಸೇರ್ತಾರ? ಅಲ್ಲಲ್ಲಿ ಸುದ್ದಿ ಹರಡ್ತಾ ಇದೆ. ಸೀರಿಯಲ್ ಮಂದಿಗೆ ಡವ ಡವ. ಯಾರು ಈ ಮಮತಾ ಆಚಾರ್ಯ ಅಂತೆ? ಅಡಿಗೆ ಮಾಡ್ತಾಳ ಇಲ್ಲವ ಇವತ್ತು ರಾತ್ರಿ 9ಕ್ಕೆ? ಯಪ್ಪ ದೇವ್ರೇ. ವಾಸ್ತವ ನೀನೇ ಹೇಳ್ಬೇಕಿದ್ರೆ, ನಂಗೆ ಗೊತ್ತಿಲ್ಲ. ನಂಗೆ ಬರ್ದು ಇದು. ಯಪ್ಪ ನಿಡೋನಿ ಸರ್ ಎಂತ ಡೈಲಾಗ್ ಹಾಕ್ಬಿಟ್ಟವ್ರೆ. ಯಾರು ಈ ಮಮತಾ? ಬಿಗ್ ಬಾಸ್